ಸುಬ್ರಹ್ಮಣ್ಯಂ ಅವ್ರು ಆದ ಕೂಡಲೇ ಇದ್ರೆ ಗಿರಿಧರ್ ಕಿನ್ನಾಳ್. ರಾಮಣ್ಣ ಹೋಗ್ಬಿಟ್ರು 90 ವರ್ಷದ ಆಸ್ಪಾಸ್ನಲ್ಲಿ. ಪೂರ್ತಿ ಬದುಕನ್ನೇನೋ ಅವರು ಬದುಕಿ ಹೋಗಿದ್ದಾರೆ ಅನ್ನೋದೊಂದು ಸಮಾಧಾನ. ಆದರೆ ಅದರಿಂದ ಉಂಟಾದ ಒಂದು ದೊಡ್ಡ ಕಂದಕ, ದೊಡ್ಡ ಕೊರತೆ ನಮ್ಮನ್ನು ಬಹುಕಾಲ ಕಾಡುತ್ತೆ. ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಇದ್ದ ಅಥವಾ ಈಗಾಗಲೇ ಇರುವ ವೈವಿಧ್ಯಮಯ ಪ್ರಕಾಶಕರನ್ನ ನಾವೆಲ್ಲ ಒಂದು ಕ್ಲಾಸಿಫೈ ಮಾಡ್ತಾಯಿದ್ರೆ ಹುಬ್ಬಳ್ಳಿ ಧಾರವಾಡದೊಳಗೆ ಬಹಳ ಮಹತ್ವದ ವೈವಿಧ್ಯಮಯ ಪ್ರಕಾಶಕರು ಆಗೋಗಿದ್ದರು. ಸುಮಾರು ಒಂದು 60, 70, 80 ವರ್ಷ, ನನಗೆ ತಿಳುವಳಿಕೆ ಬಂದೊಂದು 50 ವರ್ಷ ಇತ್ತಲಾಗೇ ಎಷ್ಟು ಮಜಾ ಪ್ರಕಾಶಕರಿದ್ದರು. ಅದರೊಳಗೆ ನಮಗೆ ಕಣ್ಣಿಗೆ ತಕ್ಷಣ ಕಾಣೋ ಹಾಗಿರುವಂಥ 3 ಅತ್ಯಂತ ಪ್ರಮುಖವಾದ ಪ್ರಕಾಶನ ಸಂಸ್ಥೆಗಳು ಸುಮಾರು ಒಂದೇ ಕಾಲಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹುಟ್ಕೊಂಡು ಈಗ 95 ವರ್ಷದ ಹಿಂದೆ ಮುಂದೆ ಅವರೆಲ್ಲರೂ ಸಹಪಾಠಿಗಳಾಗಿದ್ದರು, ಸಮಾನ ಅಭಿರುಚಿ ಉಳ್ಳವರಾಗಿದ್ದರು. ಒಂದು ಮನೋಹರ್ ಗ್ರಂಥಮಾಲೆ, ಇನ್ನೊಂದು ಹುಬ್ಬಳ್ಳಿಯ ನಮ್ಮ ಸಾಹಿತ್ಯ ಭಂಡಾರ, ಇನ್ನೊಂದು ಧಾರವಾಡದ ಘಾಣೇಕರ್ ಸಮಾಜ ಪುಸ್ತಕಾಲಯ. ಬಹಳ ಒಂದು ಹರ್ಷದಾಯಕ ಸಂಗತಿ ಅಂದರೆ ಸುಮಾರು 90-95 ವರ್ಷಗಳ ನಂತರ ಕೂಡ ಈ 3 ಸಂಸ್ಥೆಗಳು ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿ ಉಳಿದಿವೆ. ಅದು ಏನೇನೋ ಏರುಪೇರುಗಳು ಕಂಡರೂ ಕೂಡ ಇವತ್ತು ಕರ್ನಾಟಕದ ಪ್ರಮುಖ ಪ್ರಕಾಶನ ಸಂಸ್ಥೆಗಳಾಗಿ ಈ 3 ಸಂಸ್ಥೆಗಳು ಬೆಳಗ್ತಾ ಇದ್ದಾವೆ. ಇನ್ನು ಜಡಭರತರು ಹಾಗೆ ಜಿ ವಿ ಜೋಶಿಯವರು ತುಂಬ ಪುಣ್ಯವಂತರಾಗಿದ್ದರೇನೋ, ಅವ್ರಿಗೆ ಗೋಪಿ ಮತ್ತು ರಮಾಕಾಂತರಂಥ ಮಕ್ಕಳಿದ್ದರು. ಬಹಳ ಉನ್ನತ ಮಟ್ಟಕ್ಕೆ ಅದನ್ನು ಅವರೆಷ್ಟು ಪ್ಯಾಷನೇಟ್ ಆಗಿದ್ದರೋ ಅಷ್ಟೇ ಪ್ಯಾಷನೇಟಾಗಿ ಇವರು ಬೆಳೆಸಿದ್ರು ಅದನ್ನು. ಮನೋಹರ್ ಗ್ರಂಥಮಾಲೆ ಅದು ಬರೀ ಒಂದು ಪ್ರಕಾಶನ ಸಂಸ್ಥೆ ಅಲ್ಲ, ಒಂದು ರಂಗ ಸಮುಚ್ಚಯ, ಒಂದು ಸಾಂಸ್ಕೃತಿಕ ಸಮುಚ್ಚಯ ಆಗೇ ಅದು ಎದ್ದು ಕಾಣುತ್ತೆ ನಮ್ಮೆಲ್ರಿಗೂ. ಅಲ್ಲಿ ಬರೀ ಪುಸ್ತಕ, ಸಾಹಿತ್ಯ, ಪ್ರಕಾಶನ ಇರಲಿಲ್ಲ, ಸಂಗೀತ ಇರ್ತಿತ್ತು, ನಾಟಕ ಇರ್ತಿತ್ತು, ಬೇರೆ ಎಲ್ಲ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯಲ್ಲಿತ್ತು. ಹಾಗೆ ಸಮಾಜ ಪುಸ್ತಕಾಲಯ ಘಾಣೇಕರ್ ಅವ್ರದ್ದು ಹಾಗೆ ಇತ್ತು, ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರ ಕೂಡ ಹಾಗೆ ಇತ್ತು. ಈ 3 ಜಡಭರ್ತರು ಯಾಕೆ ಪುಣ್ಯವಂತರು ಅಂದರೆ ಅವರು ಮುಂದಿನ ಒಂದು ತಲೆಮಾರು ಅದನ್ನು ಬೆಳಗ್ತು. ಇಲ್ಲ ರಾಮಣ್ಣ ಅವರು ದುರದೃಷ್ಟವಂತರು ಅಂದ್ರೆ ಇಲ್ಲ, ಸಮೀರ್ ಅದನ್ನು ಇನ್ನೂ ಹೆಚ್ಚಾಗಿ ಬೆಳಗಿಸ್ತಾ ಇದ್ದಾನೆ, ಇನ್ನೂ ಬೆಳೀತಾ ಇದೆ. ಹಾಗೆ ನಮ್ಮ ಸಾಹಿತ್ಯ ಭಂಡಾರ ಕೂಡ ಬಹಳ ಚೆನ್ನಾಗೇ ಬೆಳೀತಾ ಇದೆ. ನಮ್ಮ ಸಮಾಜ ಪುಸ್ತಕಾಲಯ ಜಗದೀಶ್ ಅವನು ಕೂಡ ಪ್ರಿಂಟಿಂಗಿಂತ ಹೆಚ್ಚಿಗೆ ಪುಸ್ತಕ ಪ್ರಕಾಶನ, ಪುಸ್ತಕ ಮಾರಾಟಕ್ಕೆ ನಿಂತಾನೆ. ಈ ಒಂದು ತಲೆಮಾರಿಗಂತೂ ಮೋಸ ಇಲ್ಲ. ಇಂಥ ಸಂಸ್ಥೆಗಳು ಚಿರಂತನವಾಗಿ ಬೆಳಗ್ತಾ ಇದ್ದರೆ ನಾಡಿನ ಸಂಸ್ಕೃತಿಗೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು, ಆ ಇಡೀ ಪರಂಪರೆ ಬೆಳಗ್ತಾ ಇದ್ದರೆ ನಮ್ಮೆಲ್ಲರ ಬದುಕು ಹಸನಾಗತ್ತೆ. ಹೀಗಾಗಿ ಇಂಥ ಸಂಸ್ಥೆ ಒಬ್ಬೊಬ್ಬ ರೂವಾರಿಗಳು ತೀರ್ಕೊಂಡಾಗಲೂ ಗತಿಸಿದಾಗಲೂ ನಮಗೆ ಒಂದು ಕೊರತೆ, ಒಂದು ದುಃಖ ಕಾಡತ್ತೆ, ಏನಪ್ಪ ಮುಂದೆ ಅಂಥೇಳಿ. ಆದರೆ ಅದು ಹಾಗಾಗೋದಿಲ್ಲ, ಮತ್ತು ಬೆಳಗ್ತಾ ಇರುತ್ತೆ, ಮತ್ತು ಸಾಕ್ತಾ ಇರುತ್ತೆ ಅನ್ನೋದಕ್ಕೆ ನಮ್ಮ ಸಮೀರ್ ಮತ್ತು ಆ ವಯೋಮಾನದವರು ಸಾಕ್ಷಿಯಾಗಿರ್ತಾರೆ. ರಾಮಣ್ಣನಿಗೆ ನನ್ನ ಶ್ರದ್ಧಾಂಜಲಿಗಳು ನಾನು ಸಲ್ಲಿಸ್ತೀನಿ.